ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೀರು ವ್ಲಾಗ್ಸ್. ಹೇಗಿದ್ದೀರ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೊತೀನಿ. ಆ್ಯಂಡ್ ಇವತ್ತು ನಾನು ನಮ್ಮ ತಾತನ ನೋಡೋಕೆ ಹೋಗ್ತಾಯಿದ್ದೀನಿ. ಬಂದಿದ್ದೀನಿ, ಇನ್ನು ಮೇಲೆ ಹೋಗಿಲ್ಲ ಅಷ್ಟೇ. ಸೊ ಏನು ವಿಷಯ, ಯಾಕೆ ಸಡನ್ನಾಗಿ ಇಲ್ಲಿಗೆ ಎಲ್ಲ ಗೊತ್ತಾಗುತ್ತೆ, ವಿಡಿಯೋ ನೋಡ್ತಾ ಇರಿ. ನಮ್ಮ ತಾತನ ಸರ್ಪ್ರೈಸ್ ಮಾಡೋಕ್ಕೆ ಬಂದಿದ್ದೀನಿ, ಆಯಿತಾ? ಅವ್ರಿಗೆ ಗೊತ್ತಿಲ್ಲ ನಾನು ಬರ್ತಾ ಇರೋದು. ವಿತ್ ಪ್ರೆಸೆಂಟೇಷನ್ ಬಂದಿದ್ದೀನಿ. ಏನಕ್ಕೆ ಸಡನ್ ಪ್ರೆಸೆಂಟೇಷನ್ ಹೇಳ್ತೀನಿ. ಏನಪ್ಪ, ಏನು ಮಾಡ್ತಿದ್ಯಾ? ಊಟ ಮಾಡ್ತಾಯಿದ್ಯಾ? ಮಾಡು ಮಾಡು. ಸೊ ನೀರು ಕುಡಿತಾ ಇದ್ದಾರೆ. ಕುಡಿದ ತಕ್ಷಣ ಏನು ಸರ್ಪ್ರೈಸ್, ಏನು ಪ್ರೆಸೆಂಟೇಷನ್ ಅಂತ ಹೇಳ್ತೀನಿ. ಸೊ ಎಸ್, ತಗೋ ನಿಂಗೆ ಅಂತ ತಂದಿರೋದು. ಏನು ಅಂತ ನೋಡ್ಬಿಟ್ಟು ಓಪನ್ ಮಾಡು ನೀನೆ. ಈ ಕಡೆಯಿಂದ ಓಪನ್ ಮಾಡಬೇಕು, ಇಲ್ಲಿಂದ. ಹುಷಾರು. ಫೋನು ಕೇಳಿಸಲ್ಲ ಅಂತಿರ್ತೀಯಲ್ಲ ಆ ಫೋನಲ್ಲಿ, ಅದಕ್ಕೆ. ಸೊ ಎಸ್ ಗೈಸ್, ನಮ್ಮ ತಾತನ ಬರ್ಡೇ ಇತ್ತು. ಡಿಸೆಂಬರ್ 5th ಅವ್ರ ಬರ್ಡೇ ಇದ್ದಿದ್ದು. ಅವತ್ತು ನನಗೆ ಕೆಲಸ ಇತ್ತು, ಹಾಗಾಗಿ ಬರೋಕ್ಕಾಗಿರಲಿಲ್ಲ. ಇವತ್ತು ಡಿಸೆಂಬರ್ 7th, 7ನೇ ತಾರೀಕು. ಇವತ್ತು ಬಂದಿದ್ದೀನಿ. ಆ್ಯಂಡ್ ಹೆಂಗಿದೆ ಫೋನು? ಫೋನು ಅವ್ರ ಹತ್ರ ಆಲ್ರೆಡಿ ಇದೆ, ಆಯಿತಾ? ಒಂದು ನಿಮಿಷ ಇರಿ. ಸೊ ಅವ್ರ ಹತ್ರ ಇದೆ ಸ್ಯಾಮ್ಸಂಗ್ ಫೋನ್ ಇದು. ಬಟ್ ಯಾವಾಗಲೇ ಫೋನ್ ಮಾಡಿದ್ರೂ ಕೇಳಿಸಲ್ಲ ಅದರಲ್ಲಿ, ಅದಕ್ಕೆ ರಿಸೀವ್ ಮಾಡೋಕ್ಕಾಗಲಿಲ್ಲ ಅಂತ. ಒಂದೊಂದ್ಸಲಿ 1 ದಿನ 2 ದಿನ 3 ದಿನದವರೆಗೂ ಎಷ್ಟು ಸಲ ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಿರಲಿಲ್ಲ, ಬಿಕಾಸ್ ಕೇಳಿಸಲ್ಲ ಫೋನಲ್ಲಿ ಅಂತ. ಅದಕ್ಕೇ ಹೊಸ ತಂದುಕೊಟ್ಟಿದ್ದೀನಿ, ಸೌಂಡ್ ಜಾಸ್ತಿ ಬರೋವಂಥ ಫೋನ್ನ. ಇದು ಆ್ಯಕ್ಚುಲಿ ಬರ್ಡೇ ಕೊಡಬೇಕು ಅಂತ ಇರಲಿಲ್ಲ ನನಗೆ. ಒಂದು ಸುಮಾರು ವಾರಗಳ ಮುಂಚೆಯಿಂದನೇ ಕೊಡಬೇಕು ಅಂತ ಇತ್ತು. ಬಟ್ ಸಂಬಳ ಆಗಿರಲಿಲ್ಲ. ಆ್ಯಂಡ್ ಹೆಂಗೂ ಬರ್ಡೇ ಬೇರೆ ಹತ್ರ ಬಂತಲ್ಲ, ಸೊ ಬರ್ಡೇಗೆ ಪ್ರೆಸೆಂಟ್ ಮಾಡೋಣ ಅಂತ ಅಂದ್ಬಿಟ್ಟು ಬರ್ತಡೇಗೆ ಗಿಫ್ಟು ನನ್ನ ಕಡೆಯಿಂದ. ಹೆಂಗೈತೆ? ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ, ಫೋನಲ್ಲಿ ಯೂಟ್ಯೂಬಲ್ಲಿ ಹಾಕ್ತೀನಿ ತಾತ ಇದನ್ನ. ಸೊ ಇವಾಗ ಸಿಮ್ ಎಲ್ಲ ಹಾಕ್ಬಿಟ್ಟು ನೋಡೋಣ. ಸೊ ಎಸ್, ಎಲ್ಲ ಸೆಟ್ಟಿಂಗ್ಸ್ ಎಲ್ಲ ಆಗಿದೆ ಫುಲ್ಲು. ಎಂಥದ್ದು ಇದು? ಸೆಟ್ಟಿಂಗ್ಸ್ ಎಲ್ಲ ಆಗಿದೆ. ಫುಲ್ ವಾಲ್ಯೂಮ್ ಎಲ್ಲ ಜೋರಾಗಿ ಕೇಳಿಸ್ತಿದೆ. ಫೋನ್ನ ಹಿಂಗಿಡ್ಬೇಡ, ಉಲ್ಟಾ ಇಡು, ಅವಾಗ ಸ್ಪೀಕರ್ ಇನ್ನೂ ಕೇಳಿಸುತ್ತೆ ನೀಟಾಗೆ, ದೂರದಲ್ಲಿದ್ರು. ಆಯಿತಾ? ಖುಷಿ ಆಯಿತಾ? ಹಾಂ, ಇಷ್ಟ ಆಯ್ತಾ? ಏನು ದಂಡ ಏನಿಲ್ಲ ಹೇಳು. ಫೋನ್ ಮಾಡಿದಾಗೆಲ್ಲ ಎತ್ತಲ್ಲ, ಏನಿಲ್ಲ, ಅದಕ್ಕೆ ಕೊಡಿಸಿದ್ದು. ಸೊ ಬೇಸಿಕಲಿ ಏನಂದರೆ, ಅವ್ರು ನಮ್ಮ ತಾತ ಯೂಶ್ವಲಿ ಯಾರಿಗೂ ಫೋನ್ ಮಾಡಲ್ಲ. ಮಾಡಿದ್ರೆ ನಮ್ಮ ಮಾಮಂಗೆ ಮಾಡ್ತಾರೆ, ಇಲ್ಲಾಂದರೆ ನಮ್ಮ ಮಾಮನ ಮಗಳು, ನನ್ನ ತಂಗಿ. ಮಾಮನ ಮಗಳು ತಂಗಿ ಆಗಲ್ಲ, ಬಟ್ ಸ್ಟಿಲ್ ನನ್ನ ತಂಗಿ ಅಂತಲೇ ಕರೆಯೋದು. ಸೊ ಅವಳಿಗೆ ಮಾಡ್ತಾರೆ. ಅದು ಬಿಟ್ಟರೆ ಯಾವಾಗಲೂ ನನಗೆ ಮಾಡೋದು ಗೈಸ್. ಹಂಗಾಗಿ ಅವರಾದರೂ ಮನೇಲಿ ಇರ್ತಾರೆ. ಇವಾಗ ಇವ್ರು ಪಿಕ್ ಮಾಡಿಲ್ಲ ಅಂದರೂ ಯಾರಾದರೂ ಮನೇಲಿ ಇರ್ತಾರಲ್ಲ, ಅವ್ರು ಯಾರಾದರೂ ಫೋನ್ ಕೊಟ್ಟರು ಆಗುತ್ತೆ, ಇಲ್ಲ ವಿಷಯ ತಲುಪಿಬಿಡುತ್ತೆ. ಬಟ್ ನಾನು ದೂರದಲ್ಲಿದ್ದೀನಲ್ಲ, ಸೊ ಏನೇ ನಾನು ಕಾಲ್ ಮಾಡಿದಾಗಲಿ ಕನೆಕ್ಟ್ ಆಗೋಕ್ಕಾಗಲ್ಲ. ಲಾಸ್ಟ್ ಟೈಮ್ ಹಂಗೆ, ಲಾಸ್ಟ್ ಮಂತ್ ಅನಿಸುತ್ತೆ, 3 ದಿನ ಕಂಟಿನ್ಯೂಸ್ ಆಗಿ ಮಾಡಿದ್ದೀನಿ, 3 ದಿನನೂ ಕಾಲ್ ಪಿಕ್ ಮಾಡಿಲ್ಲ. ಲಾಸ್ಟ್ ಮೂಮೆಂಟಿಗೆ ನಾನು ಹೆಂಗಾಗೋಯ್ತು ಅಂದರೆ, ನಾನು ನನ್ನ ತಂಗಿಗೆ ಹೇಳ್ಬಿಟ್ಟು ಮಾಡಿಸು ಅಂತ ಹೇಳೋದು, ಹಿಂಗಾಗುತ್ತೆ. ಮೋಸ್ಟ್ ಆಫ್ ದ ಟೈಮ್ಸ್ ಹಿಂಗಾಗುತ್ತೆ. ಅದಕ್ಕೆ ಇಲ್ಲ, ಅವ್ರು ಕಾಲ್ ಮಾಡೋವರೆಗೂ ನಾನು ವೆಯ್ಟ್ ಮಾಡಬೇಕು. ಆಮೇಲೆ ಫೋನ್ ಮಾಡ್ತಾರೆ, 2 ದಿನ ಆಯಿತು ಕಾಲ್ ಮಾಡೋಕ್ಕಾಗಲಿಲ್ವ, ಲೋಪರ್ ನನ್ನ ಮಗಂದೆ ಅಂತ ಬೈತಾರೆ. ಸೊ ಅದಕ್ಕೇ ನಾನು ಕಾಲ್ ಮಾಡಿದಾಗಲೇ ಅವ್ರು ಎತ್ತಲಿ ಅನ್ನೋ ಒಂದು ರೀಸನಿಗೆ, ಅವರು ಯಾವಾಗಾದರೂ ಮಾಡಲಿ, ಹಾಗಾಗಿ ಕೊಡಿಸಿದ್ದೀನಿ. ಹೋಪ್ ಅವ್ರು ಖುಷಿಯಾಗಿದ್ದಾರೆ ಇದರಿಂದ ಅಂತ. ಖುಷಿ ಇದೆಯಾ ತಾತ? ಖುಷಿ ಆಯಿತಾ? ಮ್ಯಾಚ್ ನೋಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ಗೈಸ್ ತಾತ. ಹೇಳು. ಓ, ನಾವು ತಿಂದ್ವಿ, ನೀನು ತಿಂತಾತ. ನಾವೇನು ತಿಂತಾನೆ ಇರ್ತೀವಿ ಅವಾಗವಾಗ, ನೀನು ತಿನ್ನು ಅಂತೆ. ಸೊ ಕಾರ್ತಿಕ್ದಲ್ಲಿ ನಾವು 1 ತಿಂಗಳು ಬಿಟ್ಟಿದ್ವಲ್ಲ, ಹಾಗಾಗಿ ನಮ್ಮ ತಾತ ಮೀನು ಮೊಟ್ಟೆ ಎಲ್ಲ ತಿಂದವ್ರೆ. ನೆಕ್ಸ್ಟ್ ನಾಳೆನೂ ಫುಲ್ ಸ್ಪೆಷಲ್ಲು. ನಮ್ಮ ಅತ್ತೆ ಕೈಮಾ ಉಂಡೆ ಮಾಡಿ ಕೊಡ್ತಾರೆ ನಮ್ಮ ತಾತಂಗೆ.
ಫೇವ್ರೆಟ್. ಉಂಡೆ ನಿಂಗೆ ಅದೇ ಅಲ್ವಾ ತಿನ್ನಕ್ಕಾಗೋದು. ಚಾರ್ಜರು ಇದ್ರೊಳಗೆ ಇದೆ, ಬಾಕ್ಸ್ ಒಳಗೆ ಐತೆ. ಬಾಕ್ಸು ಇಲ್ಲೇ ಇರಲಿ. ಅಲ್ಲಿ ಹೋಗ್ಬಿಟ್ಟು ಅವ್ರಿಬ್ರನ್ನ ಮಾತಾಡ್ಸ್ಕೊಂಡು ಹೋಗ್ತೀನಿ ತಾತ. ಬಾಯ್. ಬ್ಯಾಗ್ ಫೋನ್ ತಂದಿದ್ದು ಬ್ಯಾಗ್ ಅದು, ನಾನೇನು ತಂದಿರಲಿಲ್ಲ. ಫೋನ್ ಇರ್ತದ್ರಲ್ಲಿ. ಸರಿ ಹೊಡ್ತೀನಿ, ಬಾಯ್. ಏನಂದರೆ ಯೂಸ್ ಆಗಬೇಕಷ್ಟೇ ಕೊಟ್ಟಿದ್ದೊಂದು ಪ್ರೆಸೆಂಟೇಷನ್. ಸುಮ್ಮನೆ ಯಾವೊಂದು ಕೊಡಬೇಕಲ್ಲ ಅಂತ ಕೊಡೋ ಬದಲು ಯೂಸ್ ಆಗೋದನ್ನು ತಂದು ಕೊಡೋಣ ಅನ್ನಿಸ್ತು ಈ ಸಲ. ಹಿಂಗೆ ನನ್ನ ಮನಸ್ಸಲ್ಲಿ ಅವ್ರಿಗೆ ಏನೇನು ಮಾಡಬೇಕು ಅಂದ್ಕೊಂಡಿದ್ದೀನೋ ಎಲ್ಲ ಆಗಲಿ ಅಂತ ಬೇಡ್ಕೊತೀನಿ. ನೀವು ನನಗೋಸ್ಕರ ಪ್ರೇ ಮಾಡಿ. ಇವಾಗ ಅಲ್ಲಿ ನಮ್ಮ ಮಾಮನ ಮನೆ ಇದೆ, ಅಂದರೆ ನನ್ನ ಲಾಸ್ಟ್ ಬ್ಲಾಗಲ್ಲಿ ನೀವು ನೋಡಿದರೆ ಗೊತ್ತಿರುತ್ತೆ, ಪಿತೃಪಕ್ಷದ ಬ್ಲಾಗಲ್ಲಿ 2 ಮನೇಲಿರ್ತಾರೆ. ಸೊ ಆ ಮನೇಲಿ ನನ್ನ ತಂಗಿದಿರಿದ್ದಾರೆ, ಅವ್ರನ್ನ ಮಾತಾಡಿಸ್ಕೊಂಡು ಮಲ್ಲೇಶ್ವರಮಲ್ಲಿ ಸ್ವಲ್ಪ ಶಾಪಿಂಗ್ ಇದೆ, ಹೋಗೋಣ ಆಯಿತಾ? ಹೇಳಿ. ಓ ವಾವ್, ತೋರಿಸ್ಬೋದಾ ನಮ್ಮ ವ್ಯೂವರ್ಸ್ಗೆ ಇದನ್ನ? ನೋಡಿ ಗೈಸ್, ನೀವು ಲಾಸ್ಟ್ ಟೈಮ್ ಬಂದಾಗ ನೋಡಿದರೆ, ಅಥವಾ ಲಾಸ್ಟ್ ಟೈಮ್ ಬಂದಾಗ ಅಂತಿದ್ದೀನಿ, ಸಾರಿ, ನೀವು ಲಾಸ್ಟ್ ಬ್ಲಾಗಲ್ಲಿ ನೋಡಿದರೆ ಇಲ್ಲಿ ಹಿಂದೆ ದೇವ್ರ ಪೂಜೆ ಮಾಡ್ತಾಯಿದ್ರು. ನಮ್ಮ ಮಾಮ ನಮ್ಮ ತಾತ ಎಲ್ಲ ದೀಪ ಹಚ್ಚಿ ಪೂಜೆ ಮಾಡಿದ್ದು ನೋಡಿದ್ರಿ. ಫುಲ್ ಕಸ್ಟಮೈಸ್ಡ್ ಮಾಡಿಸಿದ್ದಾರೆ ಇವಾಗ. ವಾವ್, ನೈಸ್. ಯಾವಾಗ ಮಾಡಿಸಿದ್ದು? ಸೆಟ್ ಮಾಡಬೇಕು. ಹಾಂ, ಚೆನ್ನಾಗಿದೆ. ಟಿ ವಿ ಯೂನಿಟ್ ಪಕ್ಕನೇ ದೇವ್ರದ್ದು ವಿತ್ ಆಲ್ ಡ್ರಾಯರ್ಸ್. ಚೆನ್ನಾಗಿದೆ ಬ್ರೋ. ಅದು ನೀನು ಓಪನ್ ಮಾಡ್ಬೋದಾ? ನೈಸ್. ಒಳಗೂ ಮಾಡಿಸಿದ್ದೀರಾ? ಇದು ರೆಡಿ ಬರೋದನ್ನ ಫಿಕ್ಸ್ ಮಾಡಿರೋದು? ಇಲ್ಲಪ್ಪ, ಮಾಡಿಸಿರೋದು ಕಸ್ಟಮೈಸ್ಡ್ ಆಗಿ ಮಾಡಿಸಿದ. ಓಕೆ, ಅಳತೆ ತಗೊಂಡು ಮಾಡಿಸಿದ್ದಾರೆ. ಚೆನ್ನಾಗಿದೆ, ಚೆನ್ನಾಗಿದೆ. ಎಲ್ಲ ಫುಲ್ ಹೆಂಗೆ ಇಟ್ಕೊಂಡವ್ರೆ ನೋಡಿ ಗೈಸ್, ಇಷ್ಟು ನೀಟಾಗಿ ಆರ್ಗನೈಸ್ಡಾಗಿ ಇಟ್ಕೊಂಡಿದ್ದಾರೆ. ಪೇಂಟು ಮಾಡಿಸಿದ್ದಾರೆ, ನೀವು ಅಬ್ಸರ್ವ್ ಮಾಡಿದ್ರೆ ಪೇಂಟ್ ಕೂಡ ಆಗಿದೆ ಮನೆ ಫುಲ್. ಮೇಲೆಲ್ಲ ಮೇಲಿ ಕಲರ್ ಇರಲಿಲ್ಲ ಅಲ್ಲ, ಚೆನ್ನಾಗಿದೆ. ಇವಾಗಲೇ ನಂಗೆ ದೊಡ್ಡದಾಗಿ ಅನ್ನಿಸ್ತಾ ಇದೆ ಬ್ರೋ ಮನೆ. ಅವಾಗ್ಲಿಗಿಂತ ಇವಾಗ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಿದೆ. ಆ್ಯಂಡ್ ಫ್ರಿಡ್ಜ್ ಇದೆ, ಫ್ರಿಡ್ಜ್ ಬಂದಿದೆ. ಓಕೆ, ಡಬಲ್ ಡೋರ್, ಸೇಮ್ ನಮ್ಮ ಮನೇಲಿರೋ ಕಲರೇನೆ ಫ್ರಿಡ್ಜು. ಬಟ್ ನಮ್ಮ ಮನೆಯಲ್ಲಿರೋ ಕಲರೇ. ನಿಮ್ಮದು ಕೆಳಗೆ ಸ್ಟ್ಯಾಂಡ್ ಕೊಟ್ಟಿರೋದಕ್ಕೂ ಏನೋ ಸ್ವಲ್ಪ ಹೈಟ್ ಕಾಣಿಸ್ತಾ ಇದೆ ಫ್ರಿಡ್ಜ್. ನಮ್ಮದು ಸ್ಟ್ಯಾಂಡ್ ಕೊಟ್ಟಿಲ್ಲ, ನಮ್ಮದು ಡಬಲ್ ಡೋರೇ. ಬಟ್ ಇದು ಸ್ವಲ್ಪ ಅಪ್ಡೇಟೆಡ್ ವರ್ಷನ್ ಥರ ಕಾಣಿಸ್ತಿದೆ ನಮ್ಮದಕ್ಕಿಂತ. ನಿನ್ನೆ ಇನ್ನೂ ಅನ್ಬಾಕ್ಸ್ ಆಗಿದೆ. ಸೊ ನಾನು ಇವತ್ತು ನಮ್ಮ ವ್ಯೂವರ್ಸಿಗೆ ತೋರಿಸ್ತಾ ಇದ್ದೀನಿ. ಕನೆಕ್ಷನ್ ಕೊಟ್ಟಿಲ್ವಾ ಇನ್ನು? ಅದು ಒಂದು ಪ್ಲಗ್ ತರಬೇಕಿತ್ತು, ಅದು ಆಗಲ್ಲ ಅಂದ್ಬಿಟ್ಟು ಮಾಡ್ಸೋಣ ಅದು ಚೆನ್ನಾಗಿ. ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಏನಿದೆ ಇವ್ರದ್ದು. ಅಲ್ಲೊಂದು ತಾತ ಒಂದು ಮನೇಲಿ ಇರ್ತಾರೆ, ಇವ್ರೊಂದು ಮನೇಲಿ ಇರ್ತಾರೆ, ಆ್ಯಂಡ್ ಇವಾಗ ಇಲ್ಲೂ ಒಂದು ಪಕ್ಕದಲ್ಲಿ ಒಂದಿದೆ. ಸೊ ಬೇಸಿಕಲಿ ಏನಪ್ಪ ಅಂದರೆ, ಇಲ್ಲಿ ಇವರು ಮೇನ್ ಇರ್ತಾರೆ, ಇದು ಸ್ವಂತದ್ದು. ಅಲ್ಲಿ ಬಾಡಿಗೆಗೆ ಇರೋದು. ಸ್ವಲ್ಪ ಫ್ಯಾಮಿಲಿ ಎಕ್ಸ್ಟೆಂಡ್ ಆಗ್ತಿದ್ದಂಗೆ ಜಾಗ ಜಾಸ್ತಿ ಬೇಕಲ್ಲ, ಅದಕ್ಕೋಸ್ಕರ ಅಷ್ಟೇ ಎಕ್ಸ್ಟ್ರಾ ಮಾಡ್ಕೊಂಡಿರೋದು. ಬಟ್ ಇಲ್ಲಿ ಮುಂಚೆ ಬೇರೆಯವರಿದ್ದರು, ಇವಾಗ ಅಂದರೆ ಈ ಮನೇಲಿ ಇಲ್ಲಿ ಮುಂಚೆ ಬೇರೆಯವರಿದ್ದರು, ಇವಾಗ ಅವ್ರು ಖಾಲಿ ಮಾಡಾದ್ಮೇಲೆ ಶಿಫ್ಟ್ ಆಗ್ತೀರಾ ಅಲ್ವಾ. ಸೊ ಫುಲ್ ಫ್ಯಾಮಿಲಿ ಇಲ್ಲೇ ಇರುತ್ತೆ, ವಿತ್ ನಮ್ಮ ತಾತ, ಮಾಮ, ಅತ್ತೆ, ನನ್ನಿಬ್ಬರು ತಂಗಿದಿರು ಎಲ್ಲರೂ ಇಲ್ಲೇ ಇರ್ತಾರೆ. ಈ ಮನೇಲಿ ಅಲ್ಲಿ 2 ಸೇರಿಸಿ ಇರ್ತಾರೆ. ಆ್ಯಂಡ್ ಇಲ್ಲಿ ಹೊಸದಾಗಿ ಕಬೋರ್ಡು ಮಾಡಿಸಿದ್ದಾರೆ. ಆ್ಯಂಡ್ ಹಳೆ ಬೀರುಗಳು 2 ಇಲ್ಲಿದೆ. ಬಟ್ಟೆಗಳಿಗೆ ಎಷ್ಟು ಜಾಗ ಇದ್ದು ಸಾಕಾಗಲ್ಲ ಗೈಸ್, ಜಾಗ ಜಾಗ ಜಾಗ. ಸೊ ಎಸ್, ಇವಾಗ ನಮ್ಮ ತಾತನ ಮನೆಯಿಂದ ಮಲ್ಲೇಶ್ವರಮಿಗೆ ಬಂದಿದ್ದೀನಿ. ಬಂದು ಅರ್ಧ ಗಂಟೆ ಮೇಲಾಗಿದೆ ಗೈಸ್. ಎಷ್ಟೊತ್ತು ಕಾಯಿಸಿದ್ದಾರೆ ಗೊತ್ತಾ ನಮ್ಮಮ್ಮ. ಮೇಯ್ನ್ ನಮ್ಮ ಮಮ್ಮಿಗೋಸ್ಕರನೇ ಬಂದಿದ್ದು. ಅಲ್ಲಿದ್ದಾರೆ. ಏನಪ್ಪ ಅಂದರೆ ಅವ್ರ ಆ್ಯನಿವರ್ಸರಿ ಹತ್ರ ಬರ್ತಿದೆ, 24 ಇಯರ್ಸ್ ಆಫ್ ಮ್ಯಾರೇಜ್. ಸೊ ಬಟ್ಟೆ ಬೇಕಾ, ಏನು ಬೇಕು ಗಿಫ್ಟು ಅಂತ ಕೇಳಿದ್ದಕ್ಕೆ ಏನು ಬೇಡ ಬುಕ್ಸ್ ಕೊಡಿಸು ಅಂದರು. ಅದಕ್ಕೆ ಇವಾಗ ಬುಕ್ಸ್ ಶಾಪಿಗೆ ಬಂದಿದ್ದೀವಿ. ಲೆಟ್ಸ್ ಗೋ ಇನ್ಸೈಡ್ ಆ್ಯಂಡ್ ಸಿ. ಹುಡುಕ್ತವ್ರೆ ನಮ್ಮಮ್ಮ ಆಗಲೇ ಬಂದು ಯಾವ ಬುಕ್ ಬೇಕು ಅಂತ.
ಅಂದ್ಬಿಟ್ಟು ಸ್ಪೆಕ್ಸ್ ಹಾಕೊಂಡವ್ರೆ. ಕಾಣಿಸ್ತಿಲ್ವಾ ಸ್ಪೆಕ್ಸ್ ಹಾಕೊಂಡಿದ್ಯಾ? ಕಾಣಿಸ್ತಿದೆ. ಸೊ ಯಾ ಎಷ್ಟು ಬುಕ್ಸ್ಗಳಿದೆ. ನಮ್ಮ ಮಮ್ಮಿ ಫೇವ್ರೆಟ್ ಆಥರ್ ಇವರು, ಎಂಡಮೂರಿ. ಎಲ್ಲಿದ್ದಾರೆ? ಎಂಡಮೂರಿ ವೀರೇಂದ್ರನು. ಓಕೆ, ನೀನು ನೋಡ್ತಿರು, ನನಗೆ ಮಂಡಲ ಆಟ ಯಾವುದಾದ್ರೂ ಸಿಗುತ್ತಾ ನೋಡ್ಕೊಬರ್ತೀನಿ. ಸೊ ಚೆನ್ನಾಗಿದೆ ಇದು ಮಲ್ಲೇಶ್ವರಮಲ್ಲಿ. ಅವಾಗಲಿಂದ ಬುಕ್ಸ್ ನೋಡಿ ನೋಡಿ ಸಾಕಾಯಿತು. ಅದಕ್ಕೆ ಇವಾಗ ಆಶಾ ಸ್ವೀಟ್ಸ್ಗೆ ಹೋಗ್ತಾ ಇದ್ವಿ. ಆಶಾ ಸ್ವೀಟ್ಸ್ಗೆ ಹೋಗಿ ಒಂದು ರಸಮಲೈ ತಿನ್ಕೊಂಡು ಬರೋಣ. ಆಮೇಲೆ ಮಿಕ್ಕಿ ಶಾಪಿಂಗ್ ಮಾಡೋಣ. ಶಾಪಿಂಗ್ ಏನಿಲ್ಲ, ಬಟ್ ಸುಮ್ಮನೆ ವಿಂಡೋ ಶಾಪಿಂಗ್. ಆಶಾ ಸ್ವೀಟ್ಸ್ ರಸಮಲೈ ಅಂತೂ ನನಗೆ ಪರ್ಸ್ನಲ್ ಫೇವ್ರೇಟ್. ಹೋದಾಗೆಲ್ಲ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಆ್ಯಂಡ್ ಮಮ್ಮಿನೂ ಅಷ್ಟೇ, ಆಚೆ ಯಾವುದು ಅಷ್ಟು ಪ್ರಿಫರ್ ಮಾಡಲ್ಲ ಅವರು, ಬಟ್ ಇದನ್ನು ಮಾತ್ರ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ನಾವು ಆನ್ ದ ವೇ ಬರಬೇಕಾದ್ರೆ ಒಂದು ಹಾರ್ಸ್ ಮೇಲೆ ಒಂದು ಚಿಕ್ಕ ಹುಡುಗ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದ. ಚೆನ್ನಾಗಿತ್ತು ಅಂತ ಅನ್ಸ್ಬಿಟ್ಟು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಒನ್ ಮೋರ್ ಥಿಂಗ್ ಏನಂದರೆ, ನನ್ನ ತಮ್ಮನ ಬರ್ಡೇ ಹತ್ರ ಬರ್ತಿದೆ ಆಯಿತಾ. ಆ್ಯಂಡ್ 18th ಇಯರ್ ಬರ್ಡೇ. ಸೊ 18 ಗಿಫ್ಟ್ಸ್ ಕೊಟ್ಟು ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಟ್ ಗಿಫ್ಟ್ಸ್ ಏನೇನು ಕೊಡಬೇಕು ಅಂತ ತಲೆಗೆ ಓಡ್ತಾ ಇಲ್ಲ. ನನಗೆ ಎಷ್ಟೇ ತಲೆಗೆ ಓಡಿಸಿದ್ರು 6-7 ಗಿಫ್ಟ್ ಬಿಟ್ಟರೆ ಬೇರೆ ಏನು ತಲೆಗೆ ಬರ್ತಾ ಇಲ್ಲ. ಟ್ರೈ ಮಾಡ್ತಾ ಇದ್ದೀವಿ ಯಾವುದೇ ಥರ ಕೊಡ್ಬೋದು ಅಂತ ಯೋಚನೆ ಮಾಡೋಕ್ಕೆ. ಇಟ್ ಶುಡ್ ಬಿ ಇವನ್ ಯೂಸ್ಫುಲ್ ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಆಗಿರಬೇಕು. ಸೊ ನೋಡುವ, ನಿಮ್ಗೇನಾದರೂ ತಲೆಗೆ ಥಾಟ್ಸ್ ಬಂತು ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಕಮೆಂಟ್ ಮಾಡಿ, ಒಂದು ಸ್ವಲ್ಪ ಆದರೂ ಹೆಲ್ಪ್ ಆಗುತ್ತೆ. ಸೊ ಎಸ್, ದಿಸ್ ವಾಸ್ ದ ವಿಡಿಯೋ ಗೈಸ್. ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ. ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ನನಗೆ ಸಪೋರ್ಟ್ ಸಿಗ್ದಂಗೆ ಆಗುತ್ತೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಕಮೆಂಟ್, ನಿಮ್ಮ ಒಪಿನಿಯನ್ನ ತಿಳಿಸೋದನ್ನ ಮರಿಬೇಡಿ. ಓಕೆ, ದೆನ್ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್.